ಇರತಕ್ಕಂಥ ಪರಂಜ್ಯೋತಿಗೆ ನನ್ನ ನಮಸ್ಕಾರ. ವಿಶ್ವದಲ್ಲಿ ಸಾವಿರಾರು ಋಷಿಮುನಿಗಳು ಹಾಗೆ ಹೋಗಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಲೆಕ್ಕವಿಲ್ಲದಷ್ಟು ಶ್ರುತಿಗಳನ್ನು, ಸ್ಮೃತಿಗಳನ್ನು, ಹರಣ್ಯಕಗಳನ್ನು, ಬ್ರಾಹ್ಮಣಗಳನ್ನು, ಉಪನಿಷತ್ತುಗಳನ್ನು ಅವರು ರಚಿಸಿದ್ದಾರೆ. ಲಕ್ಷ ಲಕ್ಷ ದರ್ಶನಗಳನ್ನು, ತತ್ವಗಳನ್ನು ಅವರು ಜಗತ್ತಿಗೆ ಪ್ರಸ್ತುತಪಡಿಸಿದ್ದಾರೆ. ಆ ಕಾಲದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಭಾಳ ಕಷ್ಟ ಇತ್ತು ಅಂತ ಈಗಿನವರು ಮಾತಾಡ್ತಾರೆ. ಆದರೆ ಅದು ಸುಳ್ಳು. ಅವರ ಕಾಲುಗಳು ಈಗಿನವರಿಗಿಂತ ಸಬಲವಾಗಿದ್ದವು. ಅವರು ಹಲವಾರು ಕಡೆ ಸೇರ್ತಿದ್ದರು. ತಮ್ಮ ತಮ್ಮ ಶ್ರುತಿಗಳನ್ನು, ಉಪನಿಷತ್ತುಗಳನ್ನು ಅಲ್ಲಿ ಇಟ್ಕೊಂಡು ಚರ್ಚೆಗಳನ್ನು ಮಾಡ್ತಿದ್ದರು. ಅವುಗಳನ್ನು ಕ್ರೋಢೀಕರಿಸ್ತಿದ್ರು ಮತ್ತು ವಿಂಗಡಿಸ್ತಿದ್ರು. ಅವುಗಳ ಮೇಲೆ ಒಂದು ಸಾರಾಂಶವನ್ನು, ಒಂದು ಭಾಷ್ಯವನ್ನು ಅವರು ರಚಿಸ್ತಾ ಇದ್ದರು. ಹೀಗೆ ಈ ಪ್ರಾಚೀನ ತತ್ವ ಮತ್ತು ದರ್ಶನಗಳ ಕ್ರೋಢೀಕರಣ ಅಂತಿಮವಾಗಿ 4 ವೇದಗಳು ಹುಟ್ಟಲಿಕ್ಕೆ ಕಾರಣವಾಯಿತು. ಆ ಎಲ್ಲ ಉಪನಿಷತ್ತುಗಳನ್ನು, ಶ್ರುತಿ ಸ್ಮೃತಿಗಳನ್ನು ವಿಂಗಡಿಸಿ ಅವುಗಳ ವಸ್ತು ವಿಷಯಗಳ ಆಧಾರದ ಮೇಲೆ 4 ವೇದಗಳನ್ನು ಜೋಡಿಸಿದರು. ಆ 4 ವೇದಗಳನ್ನು ರಚಿಸೋದಕ್ಕೆ 4 ಮಹಾವಾಕ್ಯಗಳನ್ನು ಅವುಗಳ ಶೀರ್ಷಿಕೆಯಾಗಿ ತಗೊಂಡರು. ವಿಶ್ವದಾದ್ಯಂತ ಆ 4 ಮಹಾವಾಕ್ಯಗಳು ಎಷ್ಟು ಪ್ರಸಿದ್ಧವಾಗಿವೆ ಅನ್ನೋದನ್ನು ಆ ನಿಟ್ಟಿನಲ್ಲಿ ಅಧ್ಯಯನ ಮಾಡಿದವರಿಗೆ ಮಾತ್ರ ತಿಳಿದಿದೆ. ಉಳಿದದ್ದು ಸರಳವಾಗ್ತಾ ಹೋಗ್ತಕ್ಕಂಥ ನಾಗರಿಕತೆಯ ವಸ್ತು ವಿಷಯಗಳಾಗಿ ಬದಲಾಗತ್ತೆ. ಆ ಮಹಾವಾಕ್ಯಗಳು ಯಾವುವು ಅಂದರೆ, ಒಂದನೆಯದು ಪ್ರಜ್ಞಾನಾಂ ಬ್ರಹ್ಮ ಅಂತ. ಅದರ ಅರ್ಥ ಪ್ರಜ್ಞೆಯೇ ಬ್ರಹ್ಮ ಅಥವಾ ವಿಶೇಷ ಜ್ಞಾನವೇ ಬ್ರಹ್ಮ ಅನ್ನುವಂಥದ್ದು. ಇದನ್ನು ಋಗ್ವೇದದ ಉಪನಿಷತ್ತುಗಳ ಪೈಕಿ ಐತರೇಯ ಉಪನಿಷತ್ ಅನ್ನುವಂತಹದ್ದು ವಿವೇಚನೆಯನ್ನು ಮಾಡ್ತದೆ. ಎರಡನೆಯ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ ಅಂತ. ನಾನೇ ಪರಮಾತ್ಮ ಅಥವಾ ನಾನೇ ಬ್ರಹ್ಮ ಅಂತ ಹೇಳುತ್ತೆ ಈ ಮಹಾವಾಕ್ಯ. ಇದನ್ನು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ ವಿವೇಚನೆ ಮಾಡ್ತದೆ ಮತ್ತು ಜಗತ್ತಿಗೆ ಪ್ರಸ್ತುತಪಡಿಸ್ತದೆ. ಮೂರನೆಯ ಮಹಾವಾಕ್ಯ ತತ್ವಮಸಿ ಅಂತ. ಹಾಗಂದರೆ ನೀನು ಏನಿದ್ದೀಯೋ ಅದೇ ಪರಮಾತ್ಮ ಅಥವಾ ಅದೇ ಬ್ರಹ್ಮವಾಗಿದೆ ಅಂತ. ಇದನ್ನು ಸಾಮವೇದದ ಚಾಂದೋಗ್ಯ ಉಪನಿಷತ್ತು ವಿವೇಚನೆಯನ್ನು ಮಾಡ್ತದೆ. ಇನ್ನು ಕೊನೆಯ ಮಹಾವಾಕ್ಯ ಅಯಮಾತ್ಮ ಬ್ರಹ್ಮ ಅಂತ. ಈ ನನ್ನ ಆತ್ಮವೇ ಪರಮಾತ್ಮನಾಗಿದ್ದಾನೆ, ಆತ್ಮವೇ ಬ್ರಹ್ಮವಾಗಿದೆ ಅಂತ. ಇದನ್ನು ಅಥರ್ವಣ ವೇದದ ಮಾಂಡುಕ್ಯ ಉಪನಿಷತ್ ವಿವೇಚನೆಯನ್ನು ಮಾಡ್ತದೆ. ಈಗ ತಾನೇ ನ್ಯಾಯಮೂರ್ತಿಗಳು ಅವರ ಕೊನೆಯ ವಾಕ್ಯದಲ್ಲಿ ಒಂದು ವಿಶೇಷ
ವಿಂಗಡಣೆಯನ್ನು ಮಾಡಿದರೂ ಯಾರು ಬೇಕಾದರೂ ಶ್ರೇಷ್ಠರಾಗ್ಬೋದು, ಆದರೆ ಯೋಗ್ಯರಾಗಬೇಕು ಅಂತ. ಈ ಶ್ರೇಷ್ಠ ಮತ್ತು ಯೋಗ್ಯ, ಪಂಡಿತ ಅಥವಾ ಪಾಮರ ಇಲ್ಲವೇ ಮುಗ್ಧ, ಇವುಗಳ ತಾರತಮ್ಯವನ್ನು ವಿವೇಚನೆ ಮಾಡುವುದೇ ನನ್ನ ಈ ದಿನದ ಉಪನ್ಯಾಸದ ಧ್ಯೇಯ. ಯಾಕೆ ಅಂದರೆ JSB ರಾಮಪ್ಪನವರ ಕುಟುಂಬವನ್ನು ನಾನು 33 ವರ್ಷಗಳಿಂದ ನೋಡ್ತಾ ಇದ್ದೇನೆ ಮತ್ತು ಅವರ ಜ್ಯೇಷ್ಠ ಪುತ್ರ ಶಿವಲಿಂಗರಾಜು ಮತ್ತು ನಾನು 54 ವರ್ಷಗಳ ಸ್ನೇಹಿತರು. ಈ ಕುಟುಂಬವು ಮುಗ್ಧ ಕುಟುಂಬವೇ? ಇದು ನನ್ನ ಪ್ರಶ್ನೆ. ಇದಕ್ಕೆ ನಾನು ಈ ಮಹಾವಾಕ್ಯಗಳಲ್ಲಿ ಚಾಂದೋಗ್ಯ ಉಪನಿಷತ್ ಹೇಳ್ತಕ್ಕಂತಹ ತತ್ವಮಸಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇದು ಒಬ್ಬ ಮುಗ್ಧನಿಗೂ ಮತ್ತು ಪಂಡಿತನಿಗೂ ಮಧ್ಯೆ ಏನು ವ್ಯತ್ಯಾಸವನ್ನು ಹೇಳ್ತದೆ ಅಂತ. ತಮಗೆ ನೆನಪಿರಲಿ, ಈ 4 ಮಹಾವಾಕ್ಯಗಳು ಮಾನವನಿಗೆ ಸೀಮಿತ ಆಗೋದೇ ಇಲ್ಲ. ವ್ಯಕ್ತಿ ಅನ್ನುವ ಶಬ್ದ ಆ 4 ಮಹಾವಾಕ್ಯಗಳಲ್ಲಿ ಇಲ್ಲವೇ ಇಲ್ಲ. ನೀನು ಅನ್ನುವ ಸಂಬೋಧ ಕೂಡ ವ್ಯಕ್ತಿಗೆ ಅಲ್ಲ, ಬ್ರಹ್ಮನಿಗೆ ಸರಿಸಮಾನವಾಗಿರ್ತಕ್ಕಂಥ ಆತ್ಮನಿಗೆ ಹೇಳಲ್ಪಡ್ತಕ್ಕಂಥದ್ದದು. ಆತ್ಮನು ಸಕಲ ಚರಾಚರ ವಸ್ತುಗಳಲ್ಲಿ ಇದ್ದಾನೆ. ಹಾಗಾಗಿ ವೇದಗಳು ಎಲ್ಲಿಯೂ ನಿರ್ದಿಷ್ಟವಾಗಿ ಮಾನವನ ವ್ಯಕ್ತಿತ್ವಕ್ಕೆ ಸೀಮಿತ ಆಗಲಿಲ್ಲ. ಅವು ಪಶು ಪಕ್ಷಿಗಳಲ್ಲಿಯೂ ಕೂಡ ಬ್ರಹ್ಮನನ್ನು ಕಾಣ್ತವೆ, ಗಿಡ ಮರಗಳಲ್ಲಿಯೂ ಬ್ರಹ್ಮನನ್ನು ಕಾಣ್ತವೆ, ಪಂಚಭೂತಗಳಲ್ಲಿಯೂ ಬ್ರಹ್ಮನನ್ನು ಕಾಣ್ತವೆ. ಅಷ್ಟು ವಿಸ್ತಾರವಾದ ಆಲೋಚನೆಯನ್ನು ಅಥವಾ ಧ್ಯೇಯವನ್ನು, ಸಂಕಲ್ಪವನ್ನು ಇಟ್ಟುಕೊಂಡು ವೇದಗಳನ್ನು ಅಧ್ಯಯನ ಮಾಡಿದರೆ ನಾರಾಯಣ ಗುರುಗಳು ಹೇಳುವ ಪ್ರಕಾರ, ಅಥವಾ ಅದಕ್ಕಿಂತ ಮೊದಲು ಸೋದರಿ ಪ್ರೇಮಲೀಲಾ ಅವರು ಹೇಳಿರುವ ಪ್ರಕಾರ, ಯಾವ ದೃಷ್ಟಿಕೋನದಿಂದ ನಾವು ಅಧ್ಯಯನ ಮಾಡ್ತೇವೋ ಆ ಅಧ್ಯಯನ ಅರ್ಥ ಆಗ್ತದೆ. ಆ ತತ್ವಮಸಿಯನ್ನು ವಿಸ್ತರಿಸುವುದಕ್ಕಾಗಿ ಚಾಂದೋಗ್ಯ ಉಪನಿಷತ್ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಳ್ತದೆ. ಅದು ಮಹರ್ಷಿ ಉದ್ದಾಲಕ ಅಂತಕ್ಕಂಥ ಒಬ್ಬ ಮಹಾಋಷಿಯ ಮಗ ಶ್ವೇತಕೇತುವಿಗೂ ಮತ್ತು ಉದ್ದಾಲಕನಿಗೂ ಮಧ್ಯೆ ನಡೆಯತಕ್ಕಂಥ ಒಂದು ಸಂವಾದದ ರೂಪದಲ್ಲಿ ಇದೆ. ಶ್ವೇತಕೇತು ವಿನಯಶೀಲನೂ ಆಗಿರ್ತಾನೆ, ಜಾಣನೂ ಆಗಿರ್ತಾನೆ. ತಂದೆಯಿಂದ ಕುಟುಂಬದಲ್ಲಿ ಏನೇನು ಕಲಿಬೇಕು ಅದನ್ನು ಕಲ್ತಿರ್ತಾನೆ. ಅದಾದ ಮೇಲೆ ಅವನ ಹೆಚ್ಚಿನ ವಿದ್ಯಾಭ್ಯಾಸ ಅನಿವಾರ್ಯವಾಗುತ್ತೆ. ತಂದೆ ಶ್ರೇಷ್ಠ ವಿದ್ಯೆಗಳನ್ನು ಕಲಿತು ಬಾ ಅಂತ ಅವನನ್ನು ಗುರುಕುಲಕ್ಕೆ ಕಳಿಸ್ಕೊಡ್ತಾರೆ. ಅವನ ಬ್ರಹ್ಮಚರ್ಯಾಶ್ರಮ ಗುರುಕುಲದಲ್ಲಿ ಆರಂಭವಾಗ್ತದೆ. ಅವನು ಸಕಲ ವೇದೋಪನಿಷತ್ತುಗಳನ್ನು, ಮಂತ್ರ ತತ್ವ ಸಾರಗಳನ್ನು ಕಲಿತಾ ಹೋಗ್ತಾನೆ. ಮೊದಲೇ ಜಾಣನಾಗಿರ್ತಾನೆ ಮಹರ್ಷಿಯ ಮಗ. ಅವನು ಸಹಪಾಠಿಗಳೆಲ್ಲರಿಗಿಂತ ಶ್ರೇಷ್ಠವಾಗಿ ತನ್ನ ಅಧ್ಯಯನವನ್ನು ಮಾಡ್ತಾನೆ. ಅದರಿಂದಾಗಿ
ಅವನಿಗೆ ಕೀರ್ತಿಯು ಮತ್ತು ಬಿರುದುಗಳು ಬರ್ತಾ ಹೋಗ್ತವೆ. ಹೇಗೆ ಅವನಿಗೆ ಕೀರ್ತಿಗಳು ಮತ್ತು ಬಿರುದುಗಳು ಬರ್ತಾ ಹೋಗ್ತವೆಯೋ ಹಾಗೆ ಅವನೊಳಗಡೆ ನಾನು ಬಿರುದಾಂಕಿತ, ಕೀರ್ತಿವಂತ, ಮಹಾಜ್ಞಾನಿ ಎನ್ನುವಂಥ ಅಹಂಕಾರ ಕೂಡ ಪ್ರವೇಶ ಮಾಡುತ್ತೆ. 12 ವರ್ಷ ಅವನು ಗುರುಕುಲದಲ್ಲಿ ಅಧ್ಯಯನವನ್ನು ಪೂರ್ಣಗೊಳಿಸಿ ಮನೆಗೆ ಬರ್ತಾನೆ. ಆದರೆ ಅವನು ಮೊದಲಿನ ಶ್ವೇತಕೇತು ಆಗಿರೋದಿಲ್ಲ. ಅವನ ಹೆಜ್ಜೆಗಳಲ್ಲಿ, ಅವನ ಹಾವಭಾವದಲ್ಲಿ, ಅವನ ಮುಖದಲ್ಲಿ ಅಹಂಕಾರ, ದರ್ಪ ಕಾಣ್ತಾ ಇರುತ್ತೆ. ತಂದೆ ಬೇಗ ಅರ್ಥ ಮಾಡ್ಕೊಳ್ತಾನೆ ಮಗನೊಳಗೆ ಅಹಂ ಪ್ರವೇಶ ಮಾಡಿದೆ ಅಂತ. ಆದರೆ ತಂದೆ ಅವನನ್ನು ಬೈಯೋದಿಲ್ಲ. ಬೈಯೋದ್ರ ಮೂಲಕ ಅಹಂಕಾರ ದರ್ಪಗಳನ್ನು ಮಣಿಸೋಕ್ಕೆ ಆಗೋದಿಲ್ಲ. ಅವು ಸುಧಾರಣೆಯ ಮೂಲಕ ಕರಗಿಸಬೇಕಾದಂತಹ ಕಾರ್ಯಗಳು ಅಂತ ಗೊತ್ತಾಗುತ್ತೆ ಉದ್ದಾಲಕರಿಗೆ. ಅವರು ಮಗನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನಪ್ಪ ಮಗನೇ, ಗುರುಕುಲದಲ್ಲಿ ಏನೇನು ಕೇಳಿಬಂದೆ ಅಂತ. ಅವರು ಸರ್ವವನ್ನು ಕಲ್ತಿದೆ, ನಿನಗೇನು ಪ್ರಶ್ನೆ ಬೇಕು ಕೇಳು, ಉತ್ತರ ಹೇಳ್ತೀನಿ. ನಾನೇನು ಕಲ್ತು ಬಂದೆ ಅದೆಲ್ಲವೂ ನಿನಗೆ ಬೇಡ, ನಿನಗೇನು ಬೇಕು ಕೇಳು. ತಂದೆ ಕೇಳ್ತಾರೆ, ಯಾವುದನ್ನು ಕಲಿತರೆ ಎಲ್ಲವನ್ನೂ ಕಲಿತಂತೆ ಆಗುತ್ತದೆಯೋ, ಯಾವುದನ್ನು ಕಲಿತಾಗ ಕೇಳದಿರುವುದು ಕೇಳುತ್ತದೆಯೋ, ವಿವೇಚಿಸದಿರುವುದು ವಿವೇಚಿಸಲಾಗುತ್ತದೆಯೋ, ಹೇಳಬೇಕಾದುದನ್ನು ಹೇಳಬೇಕಾಗ್ತದೆಯೋ, ಯಾವುದು ಎಲ್ಲಿದ್ದರೂ ಹೇಗಿದ್ದರೂ ಮನದ ಒಳಗಡೆ ಶಾಂತಿ, ಸಮಾಧಾನ, ಪ್ರಜ್ಞೆ, ಜಾಗೃತಿಯನ್ನು ಇಟ್ಟಿರ್ತದೆಯೋ, ಯಾವುದನ್ನು ಕಲಿತರೆ ಪೂರ್ಣವಾಗ್ತದೆಯೋ ಶಿಕ್ಷಣ, ಅದನ್ನು ನೀನು ಕಲಿತು ಬಂದಿದ್ದರೆ ಅದನ್ನು ವಿವರಿಸು ಅಂತ ಕೇಳ್ತಾನೆ. ಮೌನವಾಗಿ ಬಿಡ್ತಾನೆ ಶ್ರುತಕೇತು. ಸಾವಿರಾರು ಅಧ್ಯಾಯಗಳನ್ನು ಓದಿರ್ತಾನೆ, ಲಕ್ಷಾಂತರ ಉತ್ತರಗಳು ಅವನ ಹತ್ರ ಇರ್ತವೆ. ಆದರೆ ತಂದೆ ಕೇಳಿದ ಪ್ರಶ್ನೆಗೆ ಅವನ ಹತ್ರ ಉತ್ತರ ಇರೋದಿಲ್ಲ. ಅವನು ಅದನ್ನು ಓದಿಲ್ಲ. ಹಾಗಾಗಿ ಅವನು ತಲೆಯನ್ನು ತಗ್ಗಿಸ್ತಾನೆ. ತಂದೆ ಹೇಳ್ತಾರೆ, ಕಠಿಣವಾದ ತತ್ವಗಳನ್ನು ಹೇಳೋದಿಲ್ಲ, ಆಕ್ಷೇಪಣೆ ಮಾಡೋದಿಲ್ಲ, ಸರಳ ಉದಾಹರಣೆಗಳ ಮೂಲಕ ಮಗನೊಳಗೆ ಜ್ಞಾನವನ್ನು ತುಂಬುತ್ತಾ ಹೋಗ್ತಾನೆ. ಮಗ ಅರ್ಥ ಮಾಡ್ಕೋ, ಒಂದು ಮಣ್ಣಿನ ತುಂಡಿನ ಮೂಲ ವಸ್ತುವನ್ನು ನೀನು ಅರ್ಥ ಮಾಡಿಕೊಂಡಿದ್ದೆ ಆದರೆ ಆ ಮಣ್ಣಿನಿಂದ ಸೃಷ್ಟಿಯಾಗ್ತಕ್ಕಂಥ ಕುಡಿಕೆ, ಮಡಿಕೆ, ದೀಪ, ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಅರ್ಥ ಮಾಡಿಕೊಂಡಂತೆ ಆಗ್ತದೆ. ಸರಿಯಾಗಿ ತಿಳ್ಕೋ ಅಂತ ಹೇಳ್ತಾನೆ. ಸ್ವಲ್ಪ ಅರ್ಥ ಆದಂತೆ ಆಗ್ತದೆ ಅವನಿಗೆ. ಮುಂದಿನ ಮಾತನ್ನು ಹೇಳ್ತಾನೆ, ಚಿನ್ನ ಎಷ್ಟೋ ವೈವಿಧ್ಯಮಯ ಒಡವೆಗಳಿಗೆ ಕಾರಣವಾಗ್ತದೆ. ಆದರೆ ಆ ಒಡವೆ ವಿಘ್ನವಾದ ತಕ್ಷಣ ಆ ಹೆಸರು ಮಾಯವಾಗ್ತದೆ, ಚಿನ್ನ ಮಾಯವಾಗೋದಿಲ್ಲ. ಅಂತಹ ಆತ್ಮವನ್ನು ಹೊಂದಿರತಕ್ಕಂಥ ನೀನು ಚಿನ್ನವಾಗಿ ಉಳಿಬೇಕಾಗಿದ್ದರೆ ನೀನು ಯಾವುದೋ ಒಂದು ಪಾಂಡಿತ್ಯದ ಹೆಸರನ್ನು ಇಟ್ಕೊಂಡು ಬದಲಾಗಬಾರ್ದು. ಆ ಹೆಸರು ಬದಲಾಗ್ತದೆ. ಇಂಥ ತಂದೆಯ ಮಗ ಅನ್ನುವಂತಹ ಕೀರ್ತಿಯು ಕೂಡ ಬದಲಾಗ್ತದೆ. ಅದರ ಬದಲಾಗಿ ನೀನು ಚಿನ್ನದಂತೆ, ಮೂಲ ವಸ್ತುವಿನಂತೆ ಇರಬೇಕಾಗ್ತದೆ ಅಂತ ತಂದೆ ಹೇಳ್ತಾ ಹೋಗ್ತಾನೆ.
ಮಗ ಹೇಳ್ತಾನೆ, ಅಷ್ಟು ಶ್ರೇಷ್ಠವಾದ ಆತ್ಮನು, ಆ ರೂಪದಲ್ಲಿ ಪರಮಾತ್ಮನು ನಮ್ಮಲ್ಲಿ ಇದ್ದರೆ ನನಗೆ ಏಕೆ ಕಾಣೋದಿಲ್ಲ, ನಾನೇಕೆ ನೋಡಲಿಕ್ಕಾಗೋದಿಲ್ಲ ಅಂತ ತಂದೆಯನ್ನು ಕೇಳ್ತಾನೆ. ತಂದೆ ಆಲದ ಮರದ ಕೆಳಗೆ ಕೂತಿರ್ತಾನೆ. ಒಂದು ಆಲದ ಹಣ್ಣನ್ನು ತಗೊಳಪ್ಪ, ಬಿಚ್ಚು, ಬೀಜ ತೆಗಿ ಅಂತಾನೆ. ತೆಗೆದೆ, ಎಷ್ಟಿದೆ ಸೈಜು ಬೀಜ, ಭಾಳ ಚಿಕ್ಕದು, ಬಹಳ ಚಿಕ್ಕದು. ಅದನ್ನು ಹುಷಾರಾಗಿ ತೆರಿ, ಓಪನ್ ಮಾಡು ಆ ಬೀಜವನ್ನು ಅಂತಾನೆ. ಅವನು ತಾನು ಕಲಿತ ವಿದ್ಯೆಯನ್ನು ಬಳಸಿ ಆ ಬೀಜವನ್ನು ತೆರೀತಾನೆ. ಈಗ ನೋಡೋದ್ರಲ್ಲಿ ಏನಿದೆ ನೋಡ್ತಾನೆ, ಏನೂ ಕಾಣೋದಿಲ್ಲ, ಏನೂ ಇಲ್ಲ ತಂದೆ ಇದರೊಳಗಡೆ, ಇದೊಂದು ಖಾಲಿ ಇದೆ ಅಂತ ಹೇಳ್ತಾನೆ. ತಂದೆ ಹೇಳ್ತಾನೆ, ಈ ಮಹಾ ಆಲದ ಮರ ಆ ಖಾಲಿ ಒಳಗೆ ಇದೆಯಪ್ಪ, ಇದರ ಬೇರುಗಳು, ಬಿಳುನುಗಳು, ಪ್ರಬಲವಾದ ಬುಡ, ರಂಬೆ, ಕೊಂಬೆ, ಎಲೆ, ಹೂವು, ಹಣ್ಣು ಎಲ್ಲವೂ ಕೂಡ ಆ ಏನು ಕಾಣಲ್ಲ ಅಂತೀಯಲ್ಲ ಅದರೊಳಗಿದೆ ಅಂತ ನಾನಂತೀನಿ, ನೀನು ಇಲ್ಲ ಅಂತೀಯನಪ್ಪ ಅಂತಾನೆ. ಅನ್ನೋಕ್ಕಾಗೋದಿಲ್ಲ. ನಿನಗೆ ಕಾಣಲಿಲ್ವಲ್ಲ, ಅದು ಕಾಣಬೇಕು, ಆಗ ನಿನ್ನ ವಿದ್ಯೆ ಸಫಲವಾಗುತ್ತೆ. ಇನ್ನೂ ಒಂದು ಉದಾಹರಣೆ ಬೇಕು ನನಗೆ, ನೀವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ, ಆದರೆ ಸರಿಯಾಗಿ ಮನನವಾಗ್ತಾ ಇಲ್ಲ ಅಂತ ಮಗ ಕೇಳ್ತಾನೆ. ಆಗ ತಂದೆ ಒಂದು ಪಾತ್ರೆಯ ಒಳಗಡೆ ಉಪ್ಪನ್ನು ಹಾಕ್ತಾನೆ. ಕಲಸಿ ಆ ಉಪ್ಪನ್ನು ನನಗೆ ಕೊಡಪ್ಪ ಅಂತ ಮಗನಿಗೆ ಕೇಳ್ತಾನೆ. ಅವನ ಕೈ ಹಾಕಿ ಉಪ್ಪಿರೋದಿಲ್ಲ, ರುಚಿ ನೋಡು ಅಂತ. ಉಪ್ಪು ಕಾಣ್ತಾ ಇದೆ, ಉಪ್ಪಿನ ರುಚಿ ಇದೆ. ಉಪ್ಪಿಲ್ಲ ಅಂತೀಯ? ಇಲ್ಲ, ಉಪ್ಪು ಅದರೊಳಗಡೆ ಇದೆ. ನಿನ್ನೊಳಗಡೆ ಪರಮಾತ್ಮನು ಇದ್ದಾನೆ, ನಿನಗೆ ಅವನನ್ನು ನೋಡಲಿಕ್ಕಾಗ್ತಿಲ್ಲ. ಈ ನೀರಿನಂತೆ ಉಪ್ಪು ಕಾಣುತ್ತಲ್ಲ, ಹಾಗೆಯೇ ನೀನು ಆ ನಿಟ್ಟಿನಲ್ಲಿ ಇನ್ನೂ ಕಣ್ಣುಗಳನ್ನು ಬಿಟ್ಟಿಲ್ಲ, ಆಳವಾದ ಒಳಗಿನ ಕಣ್ಣುಗಳನ್ನು ತೆರೆದಿಲ್ಲ ಅಷ್ಟೇ. ಉಪ್ಪು ಇದೆ, ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ನೀನು ತತ್ವಮಸಿಯನ್ನು ತಿಳ್ಕೋಬೇಕು. ತತ್ತಂದರೆ ನೀನೇ, ತ್ವಂ ಅಂದರೆ ಅದು ನೀನೇ ಆಗಿದ್ದೀಯ. ಆ ಕಾರಣದಿಂದ ನೀನು ಇನ್ನಷ್ಟು ವಿಸ್ತಾರವಾಗಬೇಕು. ಹಾಗೆ ವಿಸ್ತಾರವಾಗಬೇಕು ಅಂತಂದರೆ ತತ್ವಮಸಿ ಮಹಾವಾಕ್ಯ ಹೇಳ್ತದೆ, ಪಂಡಿತನಿಗೂ ಪಾಮರನಿಗೂ ಏನೇನೂ ಭೇದವಿಲ್ಲ ಮಗನೇ, ಏನೂ ಭೇದವಿಲ್ಲ. ಮಾನವ ಪಕ್ಷಿಗಳಿಗೂ ಸಹ ಭೇದವಿಲ್ಲ. ಎಲ್ಲವೂ ನೀನೆಷ್ಟು ಬುದ್ಧಿವಂತನೋ ಅಷ್ಟೇ ಬುದ್ಧಿವಂತವಾಗಿವೆ. ಮನಸ್ಸಿದೆ, ಆರೋಗ್ಯ ಇದೆ, ಅವು ಶ್ರಮವನ್ನು ಪಡ್ತವೆ, ಅವುಗಳಿಗೂ ಮಕ್ಕಳಾಗತ್ತೆ, ಅವುಗಳಿಗೂ ವಂಶೋದ್ಧಾರವಾಗತ್ತೆ, ಅವು ಪ್ರಕೃತಿಗೋಸ್ಕರವಾಗಿ ಸಹಕಾರವನ್ನು ಮಾಡ್ತವೆ. ಹಾಗಾಗಿ ಮುಗ್ಧರು, ದಲಿತರು, ಶ್ರಮಿಕರು, ಕೃಷಿಕರು, ಕಸುಬುದಾರರು ಎಲ್ಲರೂ ನಿನಗಿಂತ ಕಡಿಮೆಯಲ್ಲ, ಶ್ರೇಷ್ಠರು. ಅವರ ಶ್ರೇಷ್ಠತೆಯ ಶ್ರಮದಿಂದನೇ ನೀನು ಒಬ್ಬ ಪಂಡಿತ, ನಿನಗೊಂದು ಗುರುಕುಲ, ನಿನಗೂ ನಿಮ್ಮ ಗುರುಗಳಿಗೂ ಊಟ ಆಗ್ತದೆ. ಗೃಹಸ್ಥಾಶ್ರಮದಲ್ಲಿ ಇರ್ತಕ್ಕಂಥ ಶ್ರಮಿಕರು ಬ್ರಹ್ಮಚರ್ಯ ಆಶ್ರಮದ ಹುಟ್ಟಿನಿಂದ ಬ್ರಹ್ಮಚರ್ಯದ ಮುಕ್ತಾಯದವರೆಗಿನ ಎಲ್ಲರಿಗೂ ಮತ್ತು ಅವರ ಗುರುಗಳಿಗೂ
ಆ ಶೈಕ್ಷಣಿಕ ವ್ಯವಸ್ಥೆಗೆ ಅನ್ನವನ್ನು ಕೊಡ್ತಾರೆ, ಅವರು ಗೃಹಸ್ಥರೇ. ಆಮೇಲೆ ನೀನು ವಾನಪ್ರಸ್ಥಕ್ಕೆ ಹೋದರೆ ಅಲ್ಲಿ ನಿಮ್ಮನ್ನು ಪೋಷಣೆ ಮಾಡುವುದು ಸಹ ಗೃಹಸ್ಥರೇ, ಅವರಿಂದನೇ ನಿಮ್ಮ ಪೋಷಣೆಯಾಗ್ತದೆ. ಸನ್ಯಾಸಿಗಳ ಬದುಕನ್ನು ಕಟ್ಟಿಕೊಡುವವರು ಕೂಡ ಗೃಹಸ್ಥರೇ ಆಗೋದರಿಂದ ಗೃಹಸ್ಥರನ್ನು, ಮುಗ್ಧರನ್ನು, ಗ್ರಾಮೀಣರನ್ನು ಹಗುರವಾಗಿ ಕಾಣಬೇಡ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ. ಈ ತತ್ವಮಸಿಯ ಆಧಾರದ ಮೇಲೆಯೇ ನಾನು ಈ ಉಪನ್ಯಾಸದ ಶೀರ್ಷಿಕೆಯನ್ನು ಕೊಟ್ಟೆ. ಸೋದರ ಸೋದರಿಯರೇ, ಎಷ್ಟು ವಿಸ್ತಾರವಾಗಿ ಬೇಕಾದರೂ ಈ ಕುಟುಂಬವನ್ನು ಹೇಳ್ಬೋದು. ನಾನು ಸಮಯದ ಪ್ರಜ್ಞೆಯನ್ನು ಇಟ್ಕೋಬೇಕಾಗಿದೆ. ಆ ದೃಷ್ಟಿಯಿಂದ ನಾನು ಸಂಕ್ಷಿಪ್ತೀಕರಿಸುವುದು ನನಗೆ ಅನಿವಾರ್ಯ. JSB ರಾಮಪ್ಪನವರ ಕುಟುಂಬದಲ್ಲಿ ಮಕ್ಕಳು ಹೆಚ್ಚು. ಒಂದು 6 ತಲೆಮಾರು ಆ ಕಡೆ ಹೋದರೆ 10ಕ್ಕಿಂತ ಕಡಿಮೆ ಮಕ್ಕಳೇ ಇಲ್ಲ. 4 ತಲೆಮಾರು ಆ ಕಡೆ ಹೋದರೆ 6-7 ಮಕ್ಕಳು. 2 ತಲೆಮಾರು ಆ ಕಡೆ ಹೋದರೆ 5-6 ಮಕ್ಕಳು. ರಾಮಪ್ಪನವರು ಕೂಡ ಕಡಿಮೆ ಮಕ್ಕಳ ಮಧ್ಯೆ ಹುಟ್ಟಿದವರು ಏನಲ್ಲ. 9/5/1928 ಇದೇ ಜಯಸುವರ್ಣಾಪುರದಲ್ಲಿ ಸಣ್ಣ ಬೋರೇಗೌಡ ಮತ್ತು ಬೊಮ್ಮಕ್ಕನ ಹಿರಿಯ ಮಗನಾಗಿ JSB ರಾಮಪ್ಪ ಹುಟ್ಟುತ್ತಾರೆ. ತಿಮ್ಮಪ್ಪ, ಚನ್ನಬಸಪ್ಪ, ರೇವಣ್ಣ ಅವ್ರ ತಮ್ಮಂದಿರು, ಹನುಮಕ್ಕ ಮತ್ತು ದೇವೀರಮ್ಮ ತಂಗಿಯರು. ಒಟ್ಟು 6 ಜನಗಳ ಮಧ್ಯೆ ಹುಟ್ಟುತ್ತಾರೆ. ಮನೆಯಲ್ಲಿ ಆ ಕಾಲದಲ್ಲಿ ಕಷ್ಟ ಇರುತ್ತೆ. ಆ ಕಾರಣದಿಂದ JSB ರಾಮಪ್ಪ ತನ್ನ ತಾಯಿಯ ತವರಿನಲ್ಲಿ ಬೆಳೀತಾರೆ. 23ರಿಂದ 34ರವರೆಗೆ ತಾಯಿ ಮನೆಯಲ್ಲಿ ಅವರು ಬೆಳೀತಾರೆ. ಅದಾದಮೇಲೆ 34ರಿಂದ 43ರವರೆಗೆ ಮತ್ತೋಡು ಮಜರೆ ಗ್ರಾಮಗಳಾದ ಶಾಂತಪ್ಪನ ಪಾಳ್ಯ, ಮತ್ತೋಡು, ಬಂದೇಗೌಡನ ಪಾಳ್ಯದಲ್ಲಿ ಅವರು ಬೆಳೀತಾರೆ. ಹೀಗಾಗಿ ಅವರಿಗೆ ನಿರ್ದಿಷ್ಟವಾದ ಒಂದು ಮನೆ, ಒಂದು ಶಾಲೆ, ಒಂದು ಶಿಕ್ಷಣ ಸಿಕ್ಕೋದಿಲ್ಲ. ಅವರೇ ಅವರ ಆತ್ಮಕಥನದಲ್ಲಿ ಹೇಳುವುದನ್ನು ಓದಿದರೆ, ನಾನು ಅರ್ಧಂಬರ್ಧ ಪ್ರಾಥಮಿಕ ಶಾಲೆ ಓದ್ದವನು, ಅನಕ್ಷರಸ್ಥನೂ ಅಲ್ಲ ಅಕ್ಷರಸ್ಥನೂ ಅಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ಆಶ್ಚರ್ಯ ನಡೀತಿದೆ. 15 ವರ್ಷ ಮತ್ತೆ ಅವರು ಮನೆಗೆ ಬರೋದಿಲ್ಲ. 15 ವರ್ಷ ಈ 4-5 ಮನೆಗಳಲ್ಲಿ ಅವರು ಏನು ಇರ್ತಾರೆ, ಆ ಅವಧಿಯಲ್ಲಿ ಆ 4-5 ಮನೆಗಳಲ್ಲಿ ಏನು ಕಷ್ಟ ಸುಖಗಳಿರ್ತವೆ ಅವುಗಳನ್ನು ನೋಡ್ತಾ ಹೋಗ್ತಾರೆ. ಆಯಾ ವಯಸ್ಸಿಗೆ ಒಂದು ಲೋಟವನ್ನು ತೆಗೆದು ಈ ಕಡೆಗೆ ಇಡುವಂತಹ ವಯಸ್ಸು ಬಂದರೆ ಆ ಕೆಲಸವನ್ನು ಅವರು ಮಾಡ್ತಾರೆ ಮನೆಯಲ್ಲಿ. ಅಲ್ಲಿದ್ದ ಮುಂದಕ್ಕೆ ಅವರ ವಯಸ್ಸು, ಕೈಗಳು ಕಾಲುಗಳು ಬಲಿತಂತೆ ಅವರು ದನಕರುಗಳ ಪಶುಪಾಲನೆಯ ಕೆಲಸವನ್ನು ಮಾಡ್ತಾರೆ. ಅಡುಗೆ ಮನೆಯಲ್ಲಿ ಹೆಣ್ಮಕ್ಕಳಿಗೆ ಮುಸುರೆ ತಿಕ್ಕಿ ಪಾತ್ರೆಯನ್ನು ತೊಳೆದು ತರಕಾರಿಗಳನ್ನು ಹೆಚ್ಚಿ ಅಡುಗೆ ಮಾಡುವ ಕೆಲಸಕ್ಕೆ ನೆರವಾಗ್ತಾರೆ. ಹೊಲಗಳಿಗೆ ಹೋಗೋರ ಜೊತೆಗೆ ಹೋಗಿ ಬುತ್ತಿನ ಕೊಡ್ತಾರೆ. ಹೀಗೆ 15 ವರ್ಷದ ಮಗ ಮ್ಯಾಕ್ಸಿಮಮ್ ಏನೆಲ್ಲ ಮಾಡ್ಬೋದೋ ಆ ಎಲ್ಲ ಶ್ರಮದ ಕೆಲಸಗಳನ್ನು ಮಾಡಿ ಆ 5 ಮನೆಗಳಲ್ಲಿ ಎಲ್ಲರಿಗೂ ಬೇಕಾದವನಾಗಿ ಸೈ ಅನ್ನಿಸ್ಕೊಂಡು
15ನೇ ವಯಸ್ಸಿನಲ್ಲಿ ತನ್ನ ಮನೆಗೆ ಬರ್ತಾರೆ. ಇಂಥ ಕೆಲಸ ಬರಲ್ಲ ಅನ್ನಂಗಿರೋದಿಲ್ಲ. ಇಲ್ಲಿ ಅವರ ತಾಯಿ ಬೊಮ್ಮಕ್ಕನಿಗೆ ಒಂದು ತೀವ್ರವಾದ ಕಾಯಿಲೆ ಇರ್ತದೆ. ಆ ಕಾಯಿಲೆಗೆ ಸ್ಪಂದಿಸ್ತಾ ತುಂಬ ಕಷ್ಟಪಟ್ಟು ಕುಟುಂಬಕ್ಕೆ ಅಡುಗೆ ಕಾರ್ಯಗಳಲ್ಲಿ ನೆರವಾಗಿ ಉಪಹಾರ ಮಾಡಿ ಬರ್ಬೋದು. DP ಒಳ್ಳೆಯದು, ಉಪಹಾರಕ್ಕೆ ಕರ್ಕೊಂಡೋಗು, ನೆರವಾಗ್ತಾರೆ, ಅಡುಗೆ ಕಾರ್ಯಗಳಲ್ಲಿ ಮುಂದಿರ್ತಾರೆ. ಸೋದರ ಸೋದರಿಯರನ್ನು, ತಂದೆ ತಾಯಿಯನ್ನು ಅವರು ಹೆಣ್ಣು ಮಗಳಂತೆ, ಹಿರಿಯ ಮಗಳಂತೆ ಆ ಕುಟುಂಬನ ಸಾಕ್ತಾರೆ. ತಾಯಿ ಅವರು ಮನೆಗೆ ಬಂದ 4-5 ವರ್ಷದಲ್ಲಿ ಹೊರಟೋಗ್ತಾರೆ. ಅದಾದಮೇಲೆ ಇನ್ನಷ್ಟು ಜವಾಬ್ದಾರಿಯನ್ನು ಆ ತಂದೆ ರಾಮಪ್ಪ ಹೊರ್ತಾರೆ. ಆಮೇಲೆ ರಾಮಪ್ಪನಿಗೆ 1950ರಲ್ಲಿ ಇವತ್ತಿಲ್ಲಿಗೆ ಆಗಮಿಸ್ತಾ ಇರತಕ್ಕಂಥ ಶ್ರೀಮಠದ ಸಂಸ್ಥಾನದಲ್ಲಿ ವೀರಪ್ಪ ಮತ್ತು ಗಂಗಮ್ಮನ ಜ್ಯೇಷ್ಠ ಪುತ್ರಿ ಶಿವಲಿಂಗಮ್ಮನನ್ನು ತಂದು 50ನೇ ವಯಸ್ಸಿನಲ್ಲಿ ಮದುವೆ ಮಾಡ್ತಾರೆ. ಅವರಿಗೆ 5/4/1951ರಲ್ಲಿ ಶಿವಲಿಂಗರಾಜು ಹುಟ್ಟುತ್ತಾರೆ. ಅದಾದಮೇಲೆ ಇಂದಿನ ಮದುವೆಗಳು ಪ್ರಾರಂಭ ಆಗ್ತವೆ. ಇವರು ಆ ಕುಟುಂಬದಿಂದ ಒಂದು 4 ಎಕರೆ ಜಮೀನನ್ನು ತಗೊಂಡು ಹೊರಗಡೆ ಬರ್ತಾರೆ ತಂದೆ ತಾಯಿಯ ಆಶೀರ್ವಾದದಂತೆ. ಅದಾದಮೇಲೆ ರಾಮಪ್ಪನವರಿಗೆ ಕೊಟ್ಟೂರಪ್ಪ, ಸದಾಶಿವಪ್ಪ, ಕುಮಾರಸ್ವಾಮಿ, ನೀಲಮ್ಮ ಹುಟ್ಟುತ್ತಾರೆ. ಅಲ್ಲಿಂದ ರಾಮಪ್ಪ ಗೃಹಸ್ಥನಾಗಿ, ತಂದೆಯಾಗಿ, ಗಂಡನಾಗಿ 25 ವರ್ಷಗಳ ಕಾಲ ಮಕ್ಕಳನ್ನು, ಪತ್ನಿಯನ್ನು ವಿವಾಹದ ಕಾಲದ ಮಂತ್ರಗಳಲ್ಲಿ, ಪ್ರಮಾಣಗಳಲ್ಲಿ ಕೊಟ್ಟ ಮಾತಿನಂತೆ ಸಾಕ್ತಾ ಹೋಗ್ತಾರೆ. ಮಕ್ಕಳಿಗೆ ಕೆಲಸವನ್ನು ಕಲಿಸೋದರ ಜೊತೆಗೆ ಧರ್ಮ ಸಂಸ್ಕಾರಗಳನ್ನು ಕಲಿಸ್ತಾರೆ, ವಿದ್ಯೆಯನ್ನು ಕಲಿಸ್ತಾರೆ, ತಮಗೆ ಆಗಿದ್ದ ಕೊರತೆಯನ್ನು ನೀಗ್ತಾರೆ, ಸಾತ್ವಿಕತೆಯನ್ನು ಕಲಿಸ್ತಾ ಹೋಗ್ತಾರೆ. ಆ ಕುಟುಂಬಗಳು ಶ್ರೇಷ್ಠ ಕುಟುಂಬಗಳಾಗಿ ಬೆಳೀತಾರೆ. ತಾನು ಬೆಳೆದು ಬಂದ ವಾತಾವರಣದಿಂದ ಸ್ವಲ್ಪವೂ ವಿಮುಖನಾಗದ, ಸ್ವಲ್ಪವೂ ಅಹಂಕಾರಕ್ಕೆ ಒಳಗಾಗದ JSB ರಾಮಪ್ಪ ಸಾಮಾಜಿಕ ಕ್ಷೇತ್ರಕ್ಕೆ ಕಾಲಿಡ್ತಾರೆ. ಕಷ್ಟಗಳು ಬಂದರೆ ಎದುರೋದಿಲ್ಲ. ಕೂಲಿ ಮಾಡಬೇಕಾ ಮಾಡ್ತಾರೆ, ಕುರಿ ಸಾಕಬೇಕಾ ಸಾಕ್ತಾರೆ, ವ್ಯಾಪಾರ ಮಾಡಬೇಕಾ ಮಾಡ್ತಾರೆ, ಕೃಷಿ ತೋಟಗಾರಿಕೆಯನ್ನು ಮಾಡ್ತಾರೆ, ಪಶುಪಾಲನೆಯನ್ನು ಮಾಡ್ತಾರೆ. ಶ್ರಮನ ನಿಲ್ಲಿಸೋದಿಲ್ಲ, ಬೆಳೀತಾ ಹೋಗ್ತಾರೆ, ಕುಟುಂಬವನ್ನು ಬೆಳೆಸ್ತಾ ಹೋಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇನ್ನೇನೋ ನನಗೆ ಬೇಕಿತ್ತು ಅನ್ನುವ ಆಶೋತ್ತರಗಳು 25ನೇ ವಯಸ್ಸಿನಿಂದ ಅವರಿಗೆ ಬರ್ತವೆ. ನಿಧಾನವಾಗಿ ಮಕ್ಕಳು ಪ್ರಬುದ್ಧಮಾನಕ್ಕೆ ಬರ್ತಾ ಹೋಗ್ತಾರೆ. ಅವ್ರ ಮೇಲೆ ಹೊಣೆಗಾರಿಕೆಗಳನ್ನು ಹೊರಿಸಿ ನಾನು ಎಲ್ಲಿಗೋ ಹೋಗಬೇಕು, ಏನೋ ಮಾಡಬೇಕು ಅನ್ನುವಂಥ ಇಚ್ಛೆಗಳನ್ನು ಇಟ್ಕೊಳ್ತಾರೆ. ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾರೆ. ಇದ್ದ ಚಿಕ್ಕ ಚಿಕ್ಕ ಹಣಕಾಸಿನಲ್ಲಿ ಬಡವರ ಶಿಕ್ಷಣಕ್ಕೆ, ಮಹಿಳೆಯರ ಉನ್ನತಿಗೆ ನೆರವಾಗುವ ಪ್ರಯತ್ನವನ್ನು, ಸೇವಾ ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ. ಆದರೂ ಗೃಹಸ್ಥ ಜೀವನದ ಇಷ್ಟು ಯಶಸ್ಸಿನ ಮಧ್ಯೆಯೂ ಕೂಡ ಅವರಿಗೆ ಮನಸ್ಸಿನ ಶಾಂತಿ ಕಡಿಮೆಯಾಗ್ತದೆ. ಆದರೆ ಕುಟುಂಬದ ಮೇಲೆ ತೃಪ್ತಿ ಇರ್ತದೆ.
ಅಲ್ಲಿಯವರೆಗೆ ಬೆಳೆದು ಬಂದಂಥ ಅವರ ಬದುಕನ್ನು ಅವರು ನೆನಪು ಮಾಡ್ಕೊಳ್ತಾ ಹೋಗ್ತಾರೆ. ನಾನು ಬೇರೆಯವರ ಮನೆಯಲ್ಲಿದ್ದು ಕಷ್ಟಪಟ್ಟೆ ಎನ್ನುವ ಮನಸ್ಸೇ ಅವರಿಗೆ ಹುಟ್ಟೋದಿಲ್ಲ. ಮುಗ್ಧನ ಭಾಷೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಾನು ಮುಗ್ಧ ಅನ್ನುವ ಶಬ್ದವನ್ನು ಹುಡುಗಾಟಕ್ಕೆ ಕೊಟ್ಟಿಲ್ಲ. ಶಾಸ್ತ್ರಗಳನ್ನು ಆಧಾರವಾಗಿ ಇಟ್ಕೊಂಡು ಆ ಉಪನ್ಯಾಸವನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ವೇದ ಉಪನಿಷತ್ತುಗಳನ್ನು ಆಧಾರವಾಗಿ ಇಟ್ಕೊಂಡು ಇಲ್ಲಿ ಕೂತಿದ್ದೇನೆ. ನಾನು ಮುಗ್ಧನು ಶ್ರೇಷ್ಠ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನೆ, ಅಹಂಕಾರಕ್ಕೆ ಒಳಗಾಗೋದಿಲ್ಲ, ಗೊತ್ತಿಲ್ಲದ ತಪ್ಪನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ. ಯೋಚನೆ ಮಾಡ್ತಾರೆ ರಾಮಪ್ಪನವರು, ನಾನು ಅವ್ರ ಮಾತುಗಳನ್ನೇ ಹೆಚ್ಚಾಗಿ ಇಲ್ಲಿ ಹೇಳ್ತಾ ಇದ್ದೇನೆ, ನನ್ನ ಮಾತುಗಳನ್ನಲ್ಲ. ನಿಮಗೆ ಗೊತ್ತಿರಲಿ, ಅವರು ಪ್ರಶ್ನೆ ಮಾಡ್ಕೊಳ್ತಾರೆ ಅವರನ್ನೇ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ನಾನು ಹಲವಾರು ಕುಟುಂಬಗಳನ್ನು ಮೆಚ್ಚಿಸುವಂತಹ ಶ್ರೇಷ್ಠ ಶಕ್ತಿ ಸಾಮರ್ಥ್ಯಗಳನ್ನು ನನಗೆ ಕೊಟ್ಟವರು ಯಾರು? ಬನ್ನಿ ಒಳಗಡೆ ಬನ್ನಿ. ಯಾರು ನನಗೆ ಕೊಟ್ಟವರು ಅಂತ ಕುಟುಂಬಗಳ ನೆರವನ್ನು, ಇಂಥ ಹೆಂಡತಿಯನ್ನು, ಇಂಥ ಮಕ್ಕಳನ್ನು ನನಗೆ ಕೊಟ್ಟವರು ಯಾರು? ಕೌಟುಂಬಿಕವಾದ ಶಾಂತಿ ಸಮಾಧಾನಗಳನ್ನು ನನಗೆ ಒದಗಿಸಿದವರು ಯಾರು? ಪ್ರಶ್ನೆ ಅವರಿಗೆ ಬರ್ತದೆ. ನನ್ನ ಬಂಧು ಬಳಗ ಕೊಡ್ತಾ, ತಂದೆ ತಾಯಿ ಕೊಡ್ತಾ, ಗುರು ಹಿರಿಯರು ಕೊಟ್ರ, ನನ್ನ ನಿರಂತರ ಶ್ರಮ ಕೊಡ್ತಾ ಹೇಗೆ ಬಂತು ನನಗೆ ಈ ಸಮಾಧಾನದ ಆರೋಗ್ಯಕರವಾದ ಎಲ್ಲ ಶ್ರಮಗಳಿಗೆ ಒಗ್ಗುವ ಈ ದೇಹ ನನಗೆ ಹೆಂಗೆ ಬಂತು, ಈ ಮನಸ್ಸು ಹೆಂಗೆ ಬಂತು ಅಂತ ಆಲೋಚನೆಯನ್ನು ಅವರು ಮಾಡ್ತಾರೆ. ಆದರೂ ಎಲ್ಲೋ ಒಂದು ಕಡೆ ಅತೃಪ್ತಿಯ ಮೂಲದಿಂದ ಇನ್ನಷ್ಟು ಶ್ರೇಷ್ಠತೆಯನ್ನು ಹುಡುಕುವ ಮಾರ್ಗದಲ್ಲಿ ಅವರು ಆಕಸ್ಮಿಕವಾಗಿ ಒಂದು ದಿನ ಹುಳಿಯಾರಿಗೆ ಹೋಗ್ತಾರೆ. ಅಲ್ಲಿ TR ಶ್ರೀನಿವಾಸ್ ಶೆಟ್ಟರ ಮನೆಯ ಮುಂದೆ ಹೋದಾಗ 3 ಓಂಕಾರಗಳು ಅವರಿಗೆ ಕೇಳ್ತವೆ. ಆ ಮನೆಯ ಒಳಗಡೆ ಹೋಗ್ತಾರೆ ರಾಮಪ್ಪ. ಅಲ್ಲಿ ಥಿಯಾಸಫಿಯ ಮಹಾಚೇತನ, ಈ ಭಾಗದ ಕೀರ್ತಿ ಪುರುಷ, ತಿಪಟೂರಿನ TV ರಾಚಪ್ಪನವರು ಕರ್ಮ ಮತ್ತು ಪುನರ್ಜನ್ಮದ ನಿಯಮವನ್ನು ಕುರಿತು ಉಪನ್ಯಾಸ ಮಾಡ್ತಿರ್ತಾರೆ. ಗಮನವಿಟ್ಟು ಕೇಳ್ತಾ ಹೋಗ್ತಾರೆ ರಾಮಪ್ಪ. ರಾಮಪ್ಪ ಕಣ್ಣು ಮುಚ್ತಾರೆ, ರಾಚಪ್ಪ ಕಣ್ಣು ಮುಚ್ಚಿದರೂ ಕಾಣ್ತಾರೆ. ರಾಚಪ್ಪನವರ ಉಪನ್ಯಾಸ ಮನಸ್ಸಿನೊಳಗಡೆ ಇಳಿತಾ ಹೋಗುತ್ತೆ. ಉಪನ್ಯಾಸ ಮುಗಿಯುತ್ತೆ. ಯಾರೋ ತಂದು ಕೈಗೆ ಉಪಹಾರ ಕೊಡ್ತಾರೆ. ಕೈಗಳು ಬಾಯಿಗಳು ಉಪಹಾರನ ತಗೊಳ್ತವೆ. ಎದ್ದು ಮನೆಗೆ ಬರ್ತಾರೆ. ಇದೇ ಊರಿಗೆ ವಾಪಸ್ ಸ್ವಂತ ಮನೆಗೆ. ಮನೆಗೆ ನಾನು ಬನ್ನ ಅಥವಾ ಇನ್ನೆಲ್ಲಿಗಾದರೂ ಬನ್ನ ಅರ್ಥನೇ ಆಗೋದಿಲ್ಲ ಅವರಿಗೆ. ರಾತ್ರಿ ಮಲಗುತ್ತಾರೆ. ಆದರೂ ಶ್ರೀನಿವಾಸ್ ಶೆಟ್ಟರ ಮನೆಯಲ್ಲೇ ಇರ್ತಾರೆ. ರಾಚಪ್ಪನ ಎದುರುಗಡೆನೇ ಇರ್ತಾರೆ. ಗೋಷ್ಠಿಯೇ ಪುನರಾವರ್ತನೆಯಾಗುತ್ತೆ. ಅಷ್ಟರ ಮಟ್ಟಿಗೆ ಮನನವಾಗಿರುತ್ತೆ ಆ ಉಪನ್ಯಾಸ ಅವರಿಗೆ. ಇದು ಮುಗ್ಧನು ಯಾವ ಆಲೋಚನೆಗಳು ಇಲ್ಲದೆ, ಏನನ್ನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ, ಮನಸ್ಸನ್ನು ಖಾಲಿ ಮಾಡಿಕೊಂಡು, ಇವತ್ತು ಪ್ರಹ್ಲಾದ ಹೇಳಿದ್ನಲ್ಲ ಆ ಗೀತೆಯ ತೆರನಂತೆ ಮನನ ಮಾಡಿಕೊಳ್ತಾರೆ. ಇಲ್ಲಿದೆ ಆ ಮನನದ ಶಕ್ತಿ. ತಾವು ಗಮನಿಸ್ಬೋದು ಅದನ್ನು. ಅಲ್ಲಿದ್ದ ಮುಂದಕ್ಕೆ ಪ್ರಾರಂಭ ಆಗ್ತದೆ. JSP ರಾಮಪ್ಪನವರ ಆಧ್ಯಾತ್ಮಿಕ ತತ್ವಶಾಸ್ತ್ರಗಳನ್ನು ಮನನ ಮಾಡಿಕೊಳ್ಳುವ ಪಯಣ. ಅವರು ಹುಳಿಯಾರು, ಹಳೇಪಾಳ್ಯ, ತಿಪಟೂರು, ಚಿಕ್ಕನಾಯಕನಹಳ್ಳಿ, ನಿಟ್ಟೂರು,
ಶ್ರೀರಾಂಪುರ, ಹೊಸದುರ್ಗ, ಹಿರಿಯೂರು, ತುಮಕೂರು ಇಲ್ಲಿಗೆ ಹೋಗ್ತಾ ಹೋಗ್ತಾರೆ. ಹಳೇಪಾಳ್ಯ ಹೇಳಿದೆ, ಅದನ್ನು ನಿರಂತರವಾಗಿ ಉಪನ್ಯಾಸಗಳನ್ನು ಕೇಳ್ತಾ ಹೋಗ್ತಾರೆ, ಮನನ ಮಾಡ್ತಾ ಹೋಗ್ತಾರೆ. ಸೇವೆಯ ಮಹತ್ವ ಅರಿವಾಗ್ತದೆ. ತನ್ನ ದೇಹ ಸೇವೆಗೆ ಸಿದ್ಧವಾಗಿರ್ತದೆ, ಆರೋಗ್ಯವಾಗಿರ್ತದೆ. ತನ್ನಿಂದ ಮಾಡಲಿಕ್ಕಾಗೋದು ಸೇವೆ ಅಂತ ಗೊತ್ತಾಗ್ತದೆ. ಶುರು ಮಾಡ್ತಾರೆ ಸೇವೆಯನ್ನು. ಯಾವ ಗೋಷ್ಠಿ ಅವರು 71ರಲ್ಲಿ ಹೊಸದುರ್ಗಕ್ಕೆ ಬರ್ತಾರೆ. ನಾನು ಥಿಯಾಸಫಿಗೆ ಸೇರಬೇಕು, ದಯವಿಟ್ಟು ನನ್ನನ್ನು ಸೇರಿಸ್ಕೊಳ್ಳಿ ಅಂತ ನಾಗರಾಜ ಗುಪ್ತರನ್ನು ಕೇಳ್ತಾರೆ. ಅವರು ವಿಶ್ವ ಸೋದರತ್ವವನ್ನು ಒಪ್ಕೊಳ್ತಾರೆ. 1971ರಲ್ಲಿ ಅರ್ಜಿನ ಕೊಡ್ತಾರೆ. ಅವರು 72, 73ರಲ್ಲಿ 56,020ನೇ ಡಿಪ್ಲೊಮೊ ನಂಬರ್ನ ತಗೊಂಡು ಅವರು ಹೊಸದುರ್ಗ ಶಾಂತಿ ಬ್ರಹ್ಮವಿದ್ಯಾ ಸಮಾಜದ ಸದಸ್ಯರಾಗ್ತಾರೆ. ಸತ್ಯಜ್ಯೋತಿ ಪುಸ್ತಕದ ಚಂದಾದಾರರಾಗ್ತಾರೆ. ಅಲ್ಲಿದ್ದ ಮುಂದಕ್ಕೆ ಎಲ್ಲಿ ಗೋಷ್ಠಿ ಆಗ್ತದೆಯೋ ಅದೆಲ್ಲ ಸತ್ಯಜ್ಯೋತಿಯಲ್ಲಿ ಬರ್ತಾ ಇರ್ತದೆ. ಗೋಷ್ಠಿಗಿಂತ ಗಂಟೆಗಳ ಮೊದಲೇ ಅವರು ಹೋಗ್ತಾರೆ. ಅವರ ಧ್ಯೇಯ ಏನಂದರೆ, ಸ್ವಚ್ಛತೆ ಆಗಿದೆಯೋ ಇಲ್ವೋ, ಪೂಜಾ ಸಾಮಗ್ರಿ ಅಲ್ಲಿದೆಯೋ ಇಲ್ವೋ, ಎಲ್ಲವೂ ಸಿದ್ಧವಾಗಿದೆಯೋ ಇಲ್ವೋ, ಏನಿದೆ ಅವಾಗೆಲ್ಲ ಬರೀ ಜಮಖಾನ ಹಾಸಿದಾರೋ ಇಲ್ವೋ, ಕಸ ಹೊಡೆದಿದ್ದಾರೋ ಇಲ್ವೋ, ಈ ಎಲ್ಲ ಕೆಲಸಗಳನ್ನು ಹೋಗಿ ಅವರು ಮಾಡ್ತಾರೆ. ಅವರು ಒಂದು ಬ್ಯಾಗನ್ನು ಹಾಕ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತಾರೆ. ಅದರಲ್ಲಿ ಭಾರತ ಸಮಾಜ ಪೂಜೆಗೆ ಸಂಬಂಧಪಟ್ಟ ಊದಿನ ಕಡ್ಡಿ, ಕರ್ಪೂರ, ಬತ್ತಿಗಳು ಸೇರಿದಂತೆ ಅಗತ್ಯ ವಸ್ತುಗಳನ್ನು ತುಂಬಿಕೊಂಡಿರ್ತಾರೆ. ಆ ಬ್ಯಾಗನ್ನು ಅವರು ಅಲ್ಲಿದ್ದ ಮುಂದಕ್ಕೆ ಬಿಡೋದೇ ಇಲ್ಲ. ಬ್ಯಾಗ್ ದೊಡ್ಡದಾಗ್ತಾ ಹೋಗುತ್ತೆ, ಕಡಿಮೆ ಆಗೋದಿಲ್ಲ. ಹೀಗೆ ಅವರು ವಿಸ್ತಾರವಾದ ಜ್ಞಾನವನ್ನು ಕೇವಲ ಮನನದ ಮೂಲಕ ಸಂಪಾದಿಸ್ತಾ ಹೋಗ್ತಾರೆ. ಮತ್ತು ಹೆಚ್ಚಾಗಿ ಕರಿಸಿದ್ದಯ್ಯನವರು ಮತ್ತು ರಾಚಪ್ಪನವರು ಈ ಪುಣ್ಯಾತ್ಮನ ಭಾಷೆ ಮತ್ತು ಅರ್ಥ ಮಾಡಿಕೊಳ್ಳುವ ಪ್ರೌಢ ಶಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಇವರನ್ನು ಬೆಳೆಸ್ತಾರೆ. ಮಹಾನ್ ವ್ಯಕ್ತಿಯನ್ನಾಗಿ ಇವರನ್ನು ರೂಪುಗೊಳಿಸ್ತಾರೆ. JSB ರಾಮಪ್ಪ ನಿಧಾನವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಉತ್ತರದ ಧಾರವಾಡದಿಂದ ಆಗ್ನೇಯದ ಕೋಲಾರದವರೆಗೆ ಸಮಗ್ರ ಲಾಡ್ಜ್ಗಳ ಪರಿಚಯನ ಮಾಡಿಕೊಂಡು ಸೇವೆಯನ್ನು ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಫೆಡರೇಷನ್ಗೆ ಹೋಗ್ತಾರೆ. ಅಲ್ಲಿ ಸೇವೆಯನ್ನು ಮಾಡ್ತಾ ಉಪನ್ಯಾಸಗಳನ್ನು ಕೇಳ್ತಾ ಹೋಗ್ತಾರೆ. ಅದಾದಮೇಲೆ ಉತ್ತರಾಖಂಡನ ಬೋವಾಲಿಗೆ ಹೋಗ್ತಾರೆ, ನೈನಿತಾಲ್ ಹತ್ರ. ಅಲ್ಲಿ ಉಪನ್ಯಾಸಗಳನ್ನು ಕೇಳ್ತಾ ಹೋಗ್ತಾರೆ. ಕಾಶಿಗೆ ಹೋಗ್ತಾರೆ. ಮತ್ತು ಪ್ರತಿ ವರ್ಷ ತಪ್ಪದಂತೆ ಅಂತಾರಾಷ್ಟ್ರೀಯ ಬ್ರಹ್ಮವಿದ್ಯಾ ಸಮಾಜ ಇರತಕ್ಕಂಥ ಚೆನ್ನೈನ ಅಡಿಯಾರ್ಗೆ ಒಂದು ದಿನ ಮೊದಲೇ ಹೋಗ್ತಾರೆ. ಎಲ್ಲಿಗೆ ಹೋದರೂ ಕೂಡ ಅಲ್ಲಿ ಬರ್ತಕ್ಕಂಥ ಸಾಧಕರಿಗೆ ರಾತ್ರಿ 12 ಗಂಟೆಗೆ ಎದ್ದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕಾಸ್ತಾ ಸ್ನಾನ ಮಾಡಿಸುವುದವರು ಮೊದಲನೇ ಕೆಲಸ. ಎರಡನೇದು ಭಾರತ ಸಮಾಜ ಪೂಜೆಯ ಕೆಲಸ. ನಂಜುಂಡ ಶೆಟ್ಟರು, ತ್ಯಾಗರಾಜ ಶೆಟ್ಟರ ಪ್ರತಿ ಸೇವಾ ಅಂಶಗಳನ್ನು ತಮ್ಮೊಳಗಡೆ ಇಟ್ಕೊಳ್ತಾರೆ. ಇದೇ ಜಯಸುವರ್ಣಾಪುರವನ್ನು ಫೆಡರೇಷನ್ ಅಂತ ಭಾವಿಸ್ತಾರೆ. ತಮ್ಮ ಮನೆನ, ತಮ್ಮ ತೋಟವನ್ನೇ ಅವರು ನೈನಿತಾಲ್ ಅಂತ ಭಾವಿಸ್ತಾರೆ. ನಿಧಾನವಾಗಿ ಮುಂದುವರಿತಾರೆ. ಅದಾದಮೇಲೆ ತಮ್ಮ ಕುಟುಂಬದ ನೆರವನ್ನು ಅವರು ತುಂಬ ಚೆನ್ನಾಗಿ
ತಗೊಳ್ತಾರೆ. 51 ವರ್ಷದ ಹಿಂದೆ 74-75ರಲ್ಲಿ ಈ ಶಿವಲಿಂಗರಾಜುವನ್ನು ಅವರು ಥಿಯಾಸಫಿಗೆ ಸೇರಿಸ್ತಾರೆ. ಶಿವಲಿಂಗರಾಜು ಥಿಯಾಸಫಿಗೆ ಸೇರಿ 51 ವರ್ಷ. ಸೋದರ ಜಗದೀಶ್, ಸೋದರ ಸದಾಶಿವಪ್ಪನವರು ಥಿಯಾಸಫಿಗೆ 79-80ರಲ್ಲಿ ಸೇರ್ತಾರೆ. 46 ವರ್ಷದ ಅನುಭವ ಇರುತ್ತೆ ಸೋದರ ಸದಾಶಿವಪ್ಪನಿಗೆ. ತದನಂತರ ತಮ್ಮ ಎಲ್ಲ ಮಕ್ಕಳನ್ನು, ಪತ್ನಿಯರನ್ನು ಥಿಯಾಸಫಿಗೆ ಸೇರಿಸ್ತಾರೆ. ಕುಟುಂಬ ಮತ್ತು ಗ್ರಾಮ ಎಷ್ಟು ನೆರವಾಗುತ್ತೋ ಅಷ್ಟನ್ನು ತಗೊಳ್ತಾರೆ. 86ನೇ ಇಸ್ವಿನಲ್ಲಿನೇ ಇಲ್ಲಿ ಥಿಯಾಸಫಿ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲೊಂದು ಚಿಕ್ಕ ಈಶ್ವರನ ಗುಡಿ ಇರುತ್ತೆ, ಅದೇ ಅವರ ಸಭಾಭವನ. 1,000 ರೂಪಾಯಿ ದುಡಿಕೆ ಅವರು ಶಕ್ತರಾದರೆ, ಅಥವಾ ಅವ್ರ ಮಕ್ಕಳು ಶಿವಲಿಂಗರಾಜು ಸಂಬಳ ತಂದು ಕೊಟ್ಬಿಟ್ರೆ ಒಂದು ಗೋಷ್ಠಿ ಆಗೋಗ್ಬಿಡ್ತು. ಇನ್ನೊಂದು ಚಿಂತೆಯೇ ಇಲ್ಲ, ಮುಂದಿನ ಚಿಂತೆಯೇ ಇಲ್ಲ. ಯಾರು ಅವರು ಚಿಕ್ಕವರು ದೊಡ್ಡವರು ಅನ್ನೋದೇ ಇಲ್ಲ. ಹಿರಿಯ ಚೇತನಗಳ ಉಪನ್ಯಾಸಗಳನ್ನು ಅಷ್ಟೇ ಕೇಳೋದಿಲ್ಲ. ಆಗ ಚಿಕ್ಕವರು ಇವರು ಗೋಪಾಲ್ ಮತ್ತು ಜಗದೀಶ್ ಅವರ ಉಪನ್ಯಾಸಗಳನ್ನು ಅಷ್ಟೇ ತನ್ಮಯವಾಗಿ ಕೇಳ್ತಾರೆ. ಈ ವೇದಿಕೆಯಲ್ಲಿರೋರು ಎಲ್ಲರೂ ಉಪನ್ಯಾಸ ಮಾಡಿದ್ದಾರೆ, ಅವ್ರ ಮುಂದೆ ಕೇಳಿರದೇ ಅವರು. ಹೀಗೆ ತಮ್ಮ ಮನೆಯ ನೆರವನ್ನು ತಗೊಳ್ತಾರೆ. ಆವತ್ತು 1,000 ರೂಪಾಯಿನಲ್ಲಿ ಪ್ರಾರಂಭವಾದ ಆ ಸ್ವಭಾವ ಈ JSB ರಾಮಪ್ಪ ಸದಾಶಿವಪ್ಪನವರ ಈ ಮುಗ್ಧ ವಂಶಕ್ಕೆ ಒಂದು ದಿನದ ನಾಟಕ ಆಗಿರಲಿಲ್ಲ. 39 ವರ್ಷ ಸತತವಾಗಿ ಹೀಗೆ ನಡೆಸ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ನಿಮಗೆ ಗೊತ್ತಾಗುತ್ತೆ, ಹೋದ ವರ್ಷ ಕುರ್ಚಿ ಎಲ್ಲಿಯವರೆಗೆ ಇದ್ವು, ಈ ವರ್ಷ ಕುರ್ಚಿ ಎಲ್ಲಿಯವರೆಗೆ ಹಾಕಿದ್ದಾರೆ, ಅಡುಗೆಯ ಮನೆ ಎಷ್ಟು ಹಿಂದಕ್ಕೆ ಹೋಯಿತು ಅಂತ ನೆನಪು ಮಾಡ್ಕೊಳ್ಳಿ ನೀವು. ನಾನು ಹೇಳೋದಿಲ್ಲ. ಒಂದು ಪೈಸೆಗೆ ಲೆಕ್ಕ ಆಗ್ತಕ್ಕಂಥ ಈ ಕಾಲದಲ್ಲಿ ಇವರು ಮುಗ್ಧರಾಗದೇ ಇದ್ದರೆ ಇಷ್ಟು ದುಡ್ಡನ್ನು ಖರ್ಚು ಮಾಡ್ತಾರಾ ಅಂತ ಯಾರಾದರೂ ಕೇಳ್ಬೋದು. ಆದರೆ JSB ರಾಮಪ್ಪನವರ ಮಾತಿನಲ್ಲಿ ನಾನು ಹೇಳ್ತೇನೆ, ಅವರ ವಾಕ್ಯಗಳಲ್ಲಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ, ಕಣ್ಣುಗಳು ಕಾಣ್ತಾ ಇಲ್ಲ. ನಾನು ಅವರ ವಾಕ್ಯಗಳನ್ನೇ ಬರ್ಕೊಂಡು ಬಂದಿದ್ದೀನಿ. ನಾನು ನನ್ನ ಕುಟುಂಬ ಏನು ತಪ್ಪು ಮಾಡ್ತಿಲ್ಲ ಅಂತಾರವರು. ನಾನು ನನ್ನ ಕುಟುಂಬ ಏನು ತಪ್ಪನ್ನು ಮಾಡ್ತಾ ಇಲ್ಲ. ನಾವು ನಮ್ಮ ಪ್ರತಿ ಕಾರ್ಯಗಳು ಸರಿಯಾಗಿವೆ, ಪ್ರಕೃತಿಯ ಕೆಲಸವನ್ನು ಮಾಡ್ತೇವೆ, ಅನ್ನ ಕೊಡ್ತಾ ಇದೆ, ಮಕ್ಕಳು ಓದ್ತಾ ಇದ್ದಾರೆ, ನೌಕರಿಗಳನ್ನು ಹುಡುಕ್ತಾ ಇದ್ದಾರೆ, ಬದುಕನ್ನು ಕಟ್ಕೊಳ್ತಾ ಇದ್ದಾರೆ, ಸೇವೆಯನ್ನು ಮಾಡ್ತಾ ಇದ್ದೇವೆ, ಜ್ಞಾನವನ್ನು ಹಂಚ್ತಾ ಇದ್ದೇವೆ, ಅನ್ನವನ್ನು ಕೊಡ್ತಾ ಇದ್ದೇವೆ, ಸೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ಸೇವೆಯನ್ನು ಮಾಡ್ತಾ ಇದ್ದೇವೆ. ಏನು ತಪ್ಪು? ಆ ಎಲ್ಲ ಕಾರ್ಯಗಳಿಂದಲೇ ನನಗೆ ಆನಂದ ಬರ್ತಾ ಇದೆ. ಇದನ್ನು ಮಾಡಬೇಕು ಅಂತ ನನ್ನ ಒಳ ಮನಸ್ಸು ಹೇಳುತ್ತೆ, ನನ್ನ ಕುಟುಂಬನೂ ಒಪ್ಪುತ್ತೆ, ನೆರವಾಗುತ್ತೆ, ಮಾಡ್ತಾ ಇದ್ದಾರೆ, ನನಗೆ ಅದರಿಂದ ತೃಪ್ತಿ ಆಗ್ತಾ ಇದೆ ಅಂತ ಓಡಿ ಓಡಿ ಹೋಗಿ ಎಲ್ಲ ಬ್ರಹ್ಮವಿದ್ಯಾ ಸಮಾಜಗಳಲ್ಲೂ ಹೇಳ್ತಾರೆ. ಅವರು ತಾವು ತಮ್ಮನ್ನು ಪರಿಚಯ ಮಾಡುವಾಗ ಹಾಗೆ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಿರಲಿ, ಅವ್ರ ಬ್ಯಾಗ್ 10 kg ಹೆಚ್ಚು ತೂಕ. ಅವರ ಬ್ಯಾಗ್ ಇತ್ತಲ್ಲ ಮೊದಲು, ಸಣ್ಣ ಸಣ್ಣ ಊದಿನ ಕಡ್ಡಿ ಅವುಗಳನ್ನ ಇಟ್ಕೊಳ್ಳುವಂಥ 1/2 kg ತೂಕದ್ದು 10 kg ಶ್ರೇಷ್ಠ ಗ್ರಂಥಗಳಿರ್ತವೆ. ಅದರಲ್ಲಿ ಥಿಯಾಸಫಿಯ ಎಲ್ಲ ಫಾರ್ಮ್ಯಾಟ್ಸ್ ಇರ್ತವೆ. ಅದರಲ್ಲಿ ಪ್ರತಿ ಲಾಡ್ಜ್ಗೆ ಹೋಗ್ತಾರೆ. ಸೋದರಿ ಪ್ರೇಮ್ಲೀಲಾ ಅವರು ಇವತ್ತು ಮಧ್ಯ ವಲಯದ ವ್ಯವಸ್ಥಾಪಕರು. ಅವರು ಯಾವ ವಲಯದ ವ್ಯವಸ್ಥಾಪಕರಾಗಿಲ್ಲದೆ ಇದ್ರೂ ಎಲ್ಲ 5 ವಲಯಗಳಲ್ಲಿಯೂ ವ್ಯವಸ್ಥಾಪನೆಯನ್ನು ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ರಾಮಜ್ಯ ಬಂದ್ಬಿಡ್ತು, ಒಂದು 2-3 ಕೆಲಸ ಆಗಿಬಿಡುತ್ತೆ ಬಿಡು ಅಂತ.
ನಾವು ಕೂಡ ನೋಡಿದ್ದೇವೆ ಅದನ್ನ. 15-20 ದಿವಸಗಳ ತರಬೇತಿ ಶಿಬಿರಗಳು ಬೆಟ್ಟದಲ್ಲಿ ಆದರೆ 15-20 ದಿವಸಗಳು ಒಂದೇ ಪದ್ಧತಿ ಅವ್ರದ್ದು, ಒಂದೇ ನಿಯಮ. ಮುಖ್ಯ ಅತಿಥಿಗಳು ಮತ್ತು ಸಂಪನ್ಮೂಲ ಮಾಸ್ಟರ್ ಟ್ರೈನರ್ಗಳಿಗೆ ಎಲ್ಲ ಆಹಾರ ವ್ಯವಸ್ಥೆಯನ್ನು ಅವರೇ ಮಾಡ್ತಾರೆ. ಅದು ಯಾವಾಗ ಮಾಡ್ತಾರೆ ಗೊತ್ತೇ ಆಗೋದಿಲ್ಲ. ಹೀಗೆ ಸೇವೆಯನ್ನು ಮಾಡ್ತಾ ಅವರು ತಮ್ಮದೇ ಆದ ಬದುಕನ್ನು ಬದುಕ್ತಾ ಹೋಗ್ತಾರೆ. ಮಗ ಸದಾಶಿವಪ್ಪ ಅವ್ರದ್ದೇ ಆದಂಥ ಬದುಕನ್ನು ಟೈಮು ಓವರ ಹೀಗೆ ಉತ್ತಮವಾದಂಥ ಬದುಕನ್ನು ಅಷ್ಟೇ ಬದುಕೋದಿಲ್ಲ. ಅವರು ತಮ್ಮ ಅನುಭವದ ರಾಶಿಯನ್ನು ಜನಗಳಿಗೆ ಕೊಡೋದಕ್ಕೋಸ್ಕರವಾಗಿ ಅವರು ಗ್ರಂಥಗಳನ್ನು ಮುದ್ರಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಮಗೆ ಗೊತ್ತಿರುವ ತಾವು ಸಂಗ್ರಹಿಸಿರುವ ವಸ್ತು ವಿಷಯಗಳನ್ನೇ ಮುದ್ರಣ ಮಾಡಿ ಅವರಿಗೆ ಹಂಚುವ ಮೂಲಕ ಎಲ್ಲರೊಳಗೆ ಜ್ಞಾನವನ್ನು ತುಂಬುವ ಕಾರ್ಯವನ್ನು ಮಾಡ್ತಾರೆ. ಅವರು ಇಲ್ಲಿಯವರೆಗೆ 9 ಪುಸ್ತಕಗಳನ್ನು ಮುದ್ರಣ ಮಾಡಿದ್ದಾರೆ. ಇದು 1ನೆಯ ಪುಸ್ತಕ ಜ್ಯೋತಿ ಪ್ರಕಾಶ ಅನ್ನುವಂಥದ್ದು. ಇದನ್ನು 22/12/96ರಲ್ಲಿ ಬಿಡುಗಡೆ ಮಾಡ್ತಾರೆ. ಇದು 2ನೆಯ ಪುಸ್ತಕ ಜ್ಞಾನ ಪ್ರಕಾಶ ಅನ್ನುವಂಥದ್ದು 20/12/98ರಲ್ಲಿ ಇದನ್ನು ಮುದ್ರಣ ಮಾಡ್ತಾರೆ. ಇದು 3ನೆಯ ಪುಸ್ತಕ ಜೀವನ ಪ್ರಕಾಶ ಅಂತ 22/12/2002ರಲ್ಲಿ ಬಿಡುಗಡೆ ಮಾಡ್ತಾರೆ. ಇದು ಸೇವಾ ಪ್ರಕಾಶ ಅಂತ 21/12/2003ರಲ್ಲಿ ಬಿಡುಗಡೆ ಮಾಡ್ತಾರೆ. ಇದು ಧರ್ಮ ಪ್ರಕಾಶ ಅಂತ ಇದು 19/12/2004ರಲ್ಲಿ ಬಿಡುಗಡೆ ಮಾಡ್ತಾರೆ. ಇದು ಗೃಹ ವೈಭವ ಪ್ರಕಾಶ ಅಂತ ಇದು ನೇರವಾಗಿ ನಂಜುಂಡ ಶೆಟ್ಟರ ಗೃಹ ವೈಭವದಿಂದ ಪ್ರೇರಿತವಾಗಿರುವಂತಹ ಪುಸ್ತಕ. ಇದನ್ನು 18/12/2005ರಲ್ಲಿ ಬಿಡುಗಡೆ ಮಾಡ್ತಾರೆ. ಇದು ಚಿಂತನ ಪ್ರಕಾಶ ಅಂತ 17/12/2006ರಲ್ಲಿ ಮುದ್ರಿಸಿ ಬಿಡುಗಡೆ ಮಾಡ್ತಾರೆ. ಇದು ರೇಣುಕಾ ಪ್ರಕಾಶ ಅಂತ ಇದನ್ನು 16/12/2007ರಲ್ಲಿ ಬಿಡುಗಡೆ ಮಾಡ್ತಾರೆ. ಇದು ಶರಣ ಪ್ರಕಾಶ ಅಂತ 2009 ಆಗಸ್ಟ್ 2ರಲ್ಲಿ ಬಿಡುಗಡೆ ಮಾಡ್ತಾರೆ. ಇದು ಹುಚ್ಚು ಅಲ್ಲ, ಇದು ಜ್ಞಾನ, ಇದು ಕಾರ್ಯ. ಈ ಕಾರ್ಯದ ಶ್ರೇಷ್ಠತೆಯನ್ನು ಗಮನದಲ್ಲಿ ಇಟ್ಟುಕೊಂಡೇ ನಾನು JSB ರಾಮಪ್ಪನವರ ಈ ಗ್ರಂಥನ ಬರೀಲಿಕ್ಕೆ ಮನಸ್ಸು ಮಾಡಿದೆ. ಇವುಗಳನ್ನು ಕ್ರೋಢೀಕರಿಸುವ ಪ್ರಯತ್ನವನ್ನು ಮಾಡಿದೆ. ಈ ಗ್ರಂಥಗಳ ಮೇಲೆ ನೂರಾರು ಜನ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಪ್ರತಿಕ್ರಿಯೆ ಮಾಡಿರುವ ಲೇಖನಗಳನ್ನು ಬರೆದಿದ್ದಾರೆ ಮತ್ತು ಅವುಗಳಿಂದ ಜ್ಞಾನವನ್ನು ಪಡೆದಿದ್ದಾರೆ. ಇದಷ್ಟೇ ಅಲ್ಲ, ಇಲ್ಲಿ ಪ್ರತಿ ವರ್ಷ ಆನಿ ಬೆಸೆಂಟ್ ದಿನಾಚರಣೆ ಆಗ್ತದೆ, ಸ್ಥಾಪಕರ ದಿನಾಚರಣೆ ಆಗ್ತದೆ, ಅಡಿಯಾರ್ ಡೇ ಆಗುತ್ತೆ, ಶ್ವೇತ ಪದ್ಮಾಷ್ಟಮಿ ನಡೀತದೆ, ಬುದ್ಧ ವೈಶಾಖ ಪೌರ್ಣಮಿ ನಡೀತದೆ, ಬುದ್ಧ ಆಷಾಢ ಪೌರ್ಣಮಿ ನಡೀತದೆ, ಈ ಗುರುಪ್ರಸಾದ್ ಲಾಡ್ಜ್ನ ದಿನಾಚರಣೆ ನಡೀತದೆ. ಈ ವಾರ್ಷಿಕ ಗೋಷ್ಠಿ ನಡೀತದೆ, ಅದರಲ್ಲಿ ಸೇವಾ ಕಾರ್ಯ ನಡೀತಾ ಇದೆ. ಸಾಪ್ತಾಹಿಕ ಪೂಜೆಗಳು ಕಡಿಮೆಯಾಗಿದ್ದರೂ ನಡೀತಾ ಇವೆ. ಇವಷ್ಟೇ ಅಲ್ಲದೆ ಗವಿರಂಗಾಪುರದ ಆಷಾಢ ಪೌರ್ಣಿಮೆ ವ್ಯಾಸಂಗ ಗೋಷ್ಠಿಯಲ್ಲಿ ಶ್ರೇಷ್ಠವಾದ ಜವಾಬ್ದಾರಿಯನ್ನು ಇವರು ಹೊರ್ತಾ ಇದ್ದಾರೆ. ಈ ಪುಸ್ತಕಗಳನ್ನು ಮುದ್ರಣ ಮಾಡುವಾಗ ಅವರು ಒಂದು ಸಂಕಲ್ಪವನ್ನು ಮಾಡ್ತಾರೆ. ಪ್ರತಿ ಪುಸ್ತಕ ಮುದ್ರಣ ಮಾಡುವಾಗ ಆ ಸಂಕಲ್ಪವನ್ನು ನಾನು ತಮಗೆ ಹೇಳ್ತೇನೆ. JSB ರಾಮಪ್ಪನವರ ಗ್ರಾಂಥಿಕ ಸಂಕಲ್ಪದ ಪ್ರಾರ್ಥನೆ ಇದು. ಓಂಕಾರ ಸ್ವರೂಪಿ ಚೈತನ್ಯವೇ, ಅನಂತ ಆಕಾಶವೆಂಬ ಮೂಲ ಮಾತೆಯೇ,
ಗ್ರಹ ಮಂಡಲಾಧಿಪತಿ ಸೂರ್ಯನೇ, ಸೌರಮಂಡಲ ಗ್ರಹ ಉಪಗ್ರಹಗಳೇ, ಮನ್ವಂತರದ ವಿಶ್ವಪ್ರಭುಗಳೇ, ಅಂತರಂಗ ಸರ್ಕಾರದ ಶ್ವೇತರ್ಷಿಗಳೇ, ದಶದಿಕ್ಪಾಲಕರೇ, ಪಂಚಭೂತಗಳೇ, ಮಹಾನಿಸರ್ಗವೇ, ಸರ್ವ ಪ್ರಕೃತಿಯೇ, ಜೀವನ್ಮುಕ್ತ ಋಷಿಗಳೇ, ಮಹಾತ್ಮರುಗಳೇ, ಪರಮಾತ್ಮನಲ್ಲಿ ಓತೋಪ್ರೋತವಾಗುವ ಆತ್ಮನೇ, ವಿಶ್ವ ಸೋದರತ್ವದಲ್ಲಿ ನಂಬಿಕೆ ಇಟ್ಟ ಮಹನೀಯರೇ, ತಮಗೆಲ್ಲರಿಗೂ ಈ ಕಿರುಹೊತ್ತಿಗೆಗಳ ಮೂಲಕ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಲೋಕಕ್ಕೆ ಬೇಕಾದ ಗಾಳಿ, ಮಳೆ, ಬೆಳೆ, ಸುಖ, ಶಾಂತಿಯನ್ನು ಕರುಣಿಸಿ ಕಲ್ಯಾಣ ಮಾಡಲು ಪ್ರಾರ್ಥಿಸುತ್ತೇನೆ ಅನ್ನುವಂಥ ಪ್ರಾರ್ಥನೆಯನ್ನು ಅವರು ಮಾಡ್ತಾರೆ. ಸೋದರ ಸೋದರಿಯರೇ, ಅಂತಿಮವಾಗಿ ಒಂದು ಮಾತನ್ನು ಹೇಳ್ತೇನೆ ನಾನು. ಯಾರು ಇನ್ಸ್ಪೈರ್ ಅನ್ನುವಂತಹ ಒಂದು ಶಬ್ದ ಇದೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಆ ಶಬ್ದವನ್ನು ವಿಸ್ತರಿಸಲಿಕ್ಕೆ ಸಮಯ ಬೇಕು. ಒಂದೇ ಮಾತಿನಲ್ಲಿ ಹೇಳಬೇಕಾಗಿದ್ದರೆ ಟೈಮ್ ಆಗಿದೆ. ಸ್ಫೂರ್ತಿದಾಯಕವಾದ ಬದುಕಿನ ಮಾರ್ಗದರ್ಶನವನ್ನು ಯಾರು ತಮ್ಮ ಬದುಕಿನ ಮೂಲಕ, ತಮ್ಮ ನಿತ್ಯ ದಿನಚರಿಯ ಮೂಲಕ, ತಮ್ಮ ವ್ಯಕ್ತಿತ್ವದ ಮೂಲಕ ಮಾಡ್ತಾ ಹೋಗ್ತಾರೆಯೋ, ನಂಬ್ತಾ ಹೋಗ್ತಾರೆಯೋ, ಹೇಳ್ತಾ ಹೋಗ್ತಾರೆಯೋ, ಹೇಳಿದಂತೆ ಮಾಡ್ತಾರೆಯೋ, ನುಡಿಯಲ್ಲಿಯೂ ನಡೆಯಲ್ಲಿಯೂ ಎಚ್ಚೆತ್ತಿರ್ತಾರೆಯೋ, ಅವರು ಸೋದರ JSB ರಾಮಪ್ಪನವರು, ಅವರು ಸೋದರ ಸದಾಶಿವಪ್ಪನವರು. ಅವರಿಬ್ಬರ ಬದುಕು ಬಂಗಾರವಾಗಲಿ, ಅವರ ಸ್ವಂತ ಮನೆಗಳು ಏನಿದ್ದಾವೆ ಬ್ರಹ್ಮವಿದ್ಯಾ ಸಮಾಜದ ಮೂಲಕ ಅಲ್ಲಿ ಅವರು ಸುಖವಾಗಿರಲಿ. ಅವರ ವಂಶಗಳು ಇಂಥ ಕಾರ್ಯಗಳನ್ನು ಯಾವುದೇ ಹಿಂಜರಿಕೆ ಇಲ್ಲದೆ, ಯಾವುದೇ ಉತ್ಸಾಹವನ್ನು ಕಳ್ಕೊಳ್ಳದೆ ನಿರಂತರವಾಗಿ ಮಾಡ್ತಾ ಹೋಗಲಿ, ಯಶಸ್ವಿಯಾಗಲಿ ಈ ಜಯಸುವರ್ಣಾಪುರದ ಲಾಡ್ಜ್ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.